ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಗೌರಿ ಗಣೇಶ ಹಬ್ಬದ ದಿನದ ವ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ಇವತ್ತು ಬೇಗನೆ ಒಂದು 8-9 ಗಂಟೆಗೆ ಪೂಜೆ ಮುಗಿಸಿ ಅಮ್ಮನ ಮನೆಗೆ ಹೊರಡೋ ಪ್ಲಾನಲ್ಲಿ ರೆಡಿ ಆದ್ವಿ. ಪ್ರತಿ ಸಲ ಪ್ರಗತಿಗೆ ನಾನು ಚಿಕ್ಕ ಹುಡುಗಿನಲ್ಲಿ ಮೆಹಂದಿ ಹಾಕ್ಬೇಕಂತಂದ್ರೆ ಉಡ್ದು ಬೈದು ಹಾಕಿರೋ ದಿನಗಳು ಉಂಟು. ನಾನಂತೂ ಕರೆದು ಬೈದು ಹಾಕ್ಸ್ತಾ ಇದ್ದೆ. ಅಂದ್ರೆ ಪ್ರಗತಿ ಕೈಯಲ್ಲಿ ಇರ್ತಾ ಇರಲಿಲ್ಲ, ಆಡೋ ಮಕ್ಳಿಗೆ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ನನ್ನನ್ನು ಕೂರಿಸಿ 2 ಕೈಗೂ ಮೆಹಂದಿ ಹಾಕೋಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ನನ್ನ ಮಗಳು ಅಂತ ನೋಡಿ ನನಗೆ ಒಂಥರ ಆಶ್ಚರ್ಯ. ಇನ್ನು ಪ್ರೀತಮ್ ನನಗೂ ಹಾಕು ಅಂತ ಅವನು ಸ್ವಲ್ಪ ಹಾಕಿಸ್ಕೊಂಡ. ಇದಾಯ್ತು ನೈಟಿನ ಕತೆ. ನಾನು ಮೆಹಂದಿ ಹಾಕ್ಸ್ಕೊಂಡು ಬೆಳಗ್ಗೆ ಆ ಮೆಹಂದಿ ಘಮ ಘಮ ಅಂತ ಇರುತ್ತೆ. ಪ್ರೀತಮ್ ಬೇಗನೆ ಎದ್ದ. ಅದು ಪಾತ್ರೆ ತೊಳೆಯೋದು, ಡಿಶ್ ವಾಶ್ ಮಾಡೋದು, ಅದು ಕಸ ಗುಡಿಸೋದು, ಅದು ಫ್ರಿಜ್, ಅದು ಲೈಟು, ಅದು ಬೆಲ್ಸು, ಅದು ಪಾತ್ರೆ ಜೋಡಿಸೋದು, ಹೂವು, ಬಾಕ್ಸ್, ಅದು ಕುಕ್ಕರ್. ನಾನು ಕೇಳ ಇದೇನು ಏನಿದು? ಗ್ಯಾಸ್ ಸ್ಟವ್. ಇದೇನು? ಕಾಫಿ ಮಾಡೋದ. ಅದು ಇದು ಫ್ಲವರ್ಸ್. ಪ್ರಶ್ನೆ ಅಂದ್ರೆ ಮಕ್ಕಳು ಅಂದ್ರೇನೆ ಪ್ರಶ್ನೆ ಅನ್ನೋ ತರ ಆಗಿದೆ. ಪ್ರೀತಮ್ ಪ್ರತಿಯೊಂದನ್ನು ಪ್ರತಿದಿನ ಕೇಳ್ತಾನೆ, ಅದೇನು ಇದೇನು ಅಂತ. ಅದೇ ತರ ನಾನು ಅವನಿಗೆ ರಿಪೀಟ್ ಮಾಡ್ತೀನಿ, ನೀನ್ ಹೇಳು ಇದೇನು ಅದೇನು ಅಂತ. ಅದರಿಂದ ಅವನಿಗೆ ಸ್ಪೀಚ್ ಸ್ವಲ್ಪ ಡೆವಲಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಅವ್ನು ಪ್ರಶ್ನೆ ಮಾಡಿದ್ದನ್ನೇ ನಾನು ಕೂಡ ಮಾಡ್ತಾ ಇರ್ತೀನಿ. ಆದಷ್ಟು ಅವ್ನು ಉತ್ತರ ಕೊಡ್ತಾನೆ. ಇನ್ನು ಇವತ್ತು ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು ಅದ್ರ ಮೋಲ್ಡ್ ಎಲ್ಲ ಎತ್ತಿಟ್ಕೊಂಡೆ. ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿಲೇಬೇಕು. ಯಾರಾದ್ರೂ ನೋಡಿದ್ರೆ ಪ್ರೀತಮ್ನ ನಡೆಸ್ತಾ ಇರ್ಬೇಕು ಅನ್ಕೊಬೇಕು. ಅಷ್ಟು ಚೆನ್ನಾಗಿ ನೋಡಿಸ್ತಿದ್ಯಾ. ಏನ್ ಸೀರಿಯಸ್ನೆಸ್ ನೋಡು. ನಿಮ್ಮ ಮೊಬೈಲ್ ಸುಮಾರು ಜನ ಹೆಣ್ಮಕ್ಳಿಗೆ ಸ್ಕಿನ್ ಅಲ್ಲಿ ಏನ್ ಪ್ರಾಬ್ಲಮ್ ಇರಬಾರ್ದು ಮೇಜರ್ ಆಗಿ ಅಂತ ಅನ್ಸುತ್ತೆ ಅಂತಂದ್ರೆ ಸ್ಕಿನ್ ಅಲ್ಲಿ ಪಿಂಪಲ್ ಇರಬಾರ್ದು. ಈ ಮೊಡವೆಗಳು ಆಯ್ತು ಅಂತ ಅಂದ್ರೆ ಅದ್ರ ಮಾರ್ಕ್ಗಳು ಉಳಿತು ಅಂತಂದ್ರೆ ಅದು ಹೆಣ್ಮಕ್ಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಯಾಕೆಂತಂದ್ರೆ ಅದು ಸ್ಕಿನ್ ಕಾಂಪ್ಲೆಕ್ಷನ್ ಕಡಿಮೆ ಇದ್ರೂ ಪರವಾಗಿಲ್ಲ, ಕ್ಲಿಯರ್ ಸ್ಕಿನ್ ಇರಬೇಕು ಅಂತ ಆಸೆ ಪಡ್ತೀವಿ. ಸೊ ಸುಮಾರು ಸರಿ ನನಗೂ ಕೂಡ ಹಂಗೆ ಪಿಂಪಲ್ಸ್ ಆಗ್ತಾ ಇತ್ತು, ಹೋಗ್ತಾ ಇತ್ತು, ಮಾರ್ಕ್ ಉಳಿತಾ ಇತ್ತು. ಸರಿ ಬಿಡ ಹೆಂಗೋ ಕ್ಲಿಯರ್ ಆಗುತ್ತೆ ಅನ್ನೋಷ್ಟ್ರಲ್ಲಿ ಮತ್ತೆ ಪಿಂಪಲ್ಸ್ ಬರ್ತಾ ಇತ್ತು. ಈ ಮಾರ್ಕ್ ಹೋಗೋಷ್ಟ್ರೊಳಗೆ ಇದು ಮಾರ್ಕ್ ಬಿಟ್ಟು ಹೋಗ್ತಾ ಇತ್ತು. ಹಿಂಗೆ ಕಂಟಿನ್ಯೂಸ್ ಸ್ಕಿನ್ ಅಲ್ಲಿ ಎಲ್ಲಾದ್ರೂ ಒಂದು ಪಿಂಪಲ್ ಮಾರ್ಕ್ ಉಳಿತಾನೆ ಇರ್ತಿತ್ತು. ನಾನು ರೆಗ್ಯುಲರ್ ಆಗಿ ಕ್ಯೂರ್ ಸ್ಕಿನ್ ಯೂಸ್ ಮಾಡ್ತಾ ಇದ್ದೀನಿ. ಅದು ನನ್ನ ವ್ಯೂವರ್ಸ್ ಕೂಡ ಗೊತ್ತು. ಸುಮಾರು ಪ್ರೀತಮ್ದು ಡೆಲಿವರಿ ಆದಾಗಿಂದ ನಾನು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ನನಗೆ ಒಂದು ಬೆಟರ್ ರಿಸಲ್ಟ್ ಅನ್ನ ಕೊಟ್ಟಿದೆ. ಸೊ ನಿಮ್ಗೆ ಏನಾದ್ರೂ ಸ್ಕಿನ್ ಅಲ್ಲಿ ಪಿಂಪಲ್ಸ್ ಇದೆ ಅಂದ್ರೆ ಸಮ್ ರೀಸನ್ಸ್ ಸ್ಟ್ರೆಸ್ ಇಂದ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗುತ್ತೆ, ಮತ್ತೆ ಪೊಲ್ಯೂಷನ್ ಇಂದನೂ ಕೂಡ ಆಗುತ್ತೆ. ಅದ್ರ ಜೊತೆಗೆ ನಾವು ಸ್ಕಿನ್ ನ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ಪೋರ್ಸ್ ಎಲ್ಲ ಕ್ಲೋಸ್ ಆಗಿ ಅಲ್ಲಿಂದನೂ ಕೂಡ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆಯಿಲಿ ಸ್ಕಿನ್ ಇದ್ರೆ ಅವ್ರಿಗೆ ಜಾಸ್ತಿ ಬೇಗನೆ ಪಿಂಪಲ್ಸ್ ಆಗುತ್ತೆ. ಇಷ್ಟೊಂದು ರೀಸನ್ಸ್ ಇಂದ ಆಗುತ್ತೆ. ಬಟ್ ನಿಮಗೆ ಯಾವ ತರ ರೀಸನ್ ಇಂದ ಆಗಿದೆ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಫಸ್ಟ್ ನೀವು ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಡಾಕ್ಟರ್ಸ್ ನಿಮಗೆ AI ಟೂಲ್ ಮುಖಾಂತರ ಯಾವ ಒಂದು ರೀಸನ್ಸ್ ಇಂದ ನಿಮಗೆ ಪಿಂಪಲ್ಸ್ ಆಗಿದೆ ಅಂತ ಅವರು ರೆಕಮೆಂಡ್ ಮಾಡ್ತಾರೆ ನಿಮ್ಗೆ. ಅದ್ರ ಜೊತೆಗೆ ಕಸ್ಟಮೈಸ್ ಕಿಟ್ ಅನ್ನ ಕೊಡ್ತಾರೆ. ಅಂದ್ರೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ನಿಮ್ಗೆ ಯಾವ ರೀತಿ ಆದಂತಹ ಪಿಂಪಲ್ಸ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅವರು ಒಂದು ಕಸ್ಟಮೈಸ್ ಕಿಟ್ ಅನ್ನ ನಿಮ್ಗೆ ಕಳಿಸ್ತಾರೆ. ಸೊ ಇದರಿಂದ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಸೊ ಡೈಲಿ ಬೆಳಗ್ಗೆ ಮತ್ತೆ ಸಾಯಂಕಾಲ ನಾನು ಈ ಒಂದು ಫೇಸ್ ವಾಶ್ ಅಲ್ಲಿ ಕ್ಲೀನ್ ಆಗಿ ಫೇಸ್ ಅನ್ನ ಕ್ಲೀನ್ ಮಾಡಿಕೊಂಡು ನನಗೆ ಈ ಒಂದು ಕಿಟ್ ಅನ್ನ ಕೊಟ್ಟಿದ್ದಾರೆ.
ಸೊ ಏನಂತಂದ್ರೆ ರೆಗ್ಯುಲರ್ ಆಗಿ ಈಗ ನಾನು ಯೂಸ್ ಮಾಡುವಂತಹ ಸೇಮ್ ಸನ್ಸ್ಕ್ರೀನ್ ಎಲ್ಲರೂ ಯೂಸ್ ಮಾಡ್ಬೇಕಂತ ಏನಿಲ್ಲ, ಅಥವಾ ಅವ್ರ ಸ್ಕಿನ್ ಪ್ರಾಬ್ಲಮ್ಗೆ ತಕ್ಕನಾಗಿರುವಂತಹ ಒಂದು ಸನ್ಸ್ಕ್ರೀನ್ ಅನ್ನು ಯೂಸ್ ಮಾಡಬೇಕು. ಇದು ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸನ್ಸ್ಕ್ರೀನ್ ಅಲ್ಲಿ ಜಾಸ್ತಿ ನಾವು ಈ ಬ್ರಾಡ್ ಸ್ಪೆಕ್ಟ್ರಮ್ ನ ಯೂಸ್ ಮಾಡ್ತಾರೆ. SPF 30 PA++ ಇದೆ, ಆಮೇಲೆ ಇದ್ರೊಳಗೆ ಜಿಂಕ್ ಆಕ್ಸಿಡ್ ಇದೆ, ಆಮೇಲೆ ಪ್ರಿಬಯೋಟಿಕ್ಸ್ ಇದೆ. ಸೊ ಇದು ನನಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಕ್ಯೂಟ್ ಸ್ಕಿನ್ದು ಸನ್ಸ್ಕ್ರೀನ್. ಸೊ ಇದ್ರೊಳಗೆ ನಿಮಗೆ ಪ್ಯಾಕೇಜ್ ಸೇಮ್ ಇರುತ್ತೆ, ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ನಿಮಗೆ ಬೇರೆ ಬೇರೆ ಸನ್ಸ್ಕ್ರೀನ್ ಸಿಗುತ್ತೆ ನಿಮಗೆ, ಅಂದ್ರೆ ಅವರೇ ರೆಫರ್ ಮಾಡ್ತಾರೆ ನಿಮ್ಮ ಪ್ರಾಬ್ಲಮಿಗೆ ಬೇಕಾಗಿರೋದಂತೂ. ಮತ್ತೆ ಇದು ಗ್ಲೈಕೋ ಕ್ಲಿಯರ್ ಕ್ರೀಮು, ಇದು ಬಂದು ರಿಪೇರ್ ಕ್ರೀಮ್ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನನಗೆ ಹೈಡ್ರೇಷನ್ ಜೆಲ್ ಕೊಟ್ಟಿರ್ತಾರೆ. ಸೊ ನಾನು ಫಸ್ಟು ಹೈಡ್ರೇಷನ್ ಜೆಲ್ ಮತ್ತೆ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡ್ತೀನಿ. ಅಷ್ಟೇ 2200 ರೂಪೀಸ್ ಏನೋ ಆಗುತ್ತೆ. ಒಂದು 4 ಪ್ರಾಡಕ್ಟ್ಸ್ ಇರುತ್ತೆ ನಿಮಗೆ. ಈ ಒಂದು 4 ಪ್ರಾಡಕ್ಟ್ಸ್ ಬಂದ್ಬಿಟ್ಟು 3 ಮಂತ್ಸ್ ನಿಮಗೆ ಆರಾಮಾಗಿ ಬರುತ್ತೆ. ಯಾಕೆಂತಂದ್ರೆ ಎಲ್ಲಾ ಪ್ರಾಡಕ್ಟ್ಸ್ ಅನ್ನು ನಾವು ಈ ಹೆಂಗಂದ್ರೆ ಹಂಗೆ ಎಷ್ಟೆಷ್ಟು ಯೂಸ್ ಮಾಡಂಗಿಲ್ಲ, ಇಷ್ಟೇ ಸನ್ಸ್ಕ್ರೀನ್ ನಾನು ಇಡೀ ಫೇಸ್ಗೆ ಆಗುತ್ತೆ. ಸೊ ಇಷ್ಟೇ, ನಾನು ಇದು ಎಷ್ಟು ದಿನದಿಂದ ಯೂಸ್ ಆಗ್ತಾ ಇದೆ. ಸೊ ಈ ತರ 3 ಮಂತ್ಸ್ ಮ್ಯಾಕ್ಸಿಮಮ್ 3 ಮಂತ್ಸ್ ಆದ್ರೂ ಈ ಒಂದು ಪ್ರಾಡಕ್ಟ್ ಬರುತ್ತೆ. ಈ ಆಪ್ ಅನ್ನ ಯೂಸ್ ಮಾಡಿ ವಿತಿನ್ 3 ವೀಕ್ಸ್ ಅಲ್ಲಿ 98% ಜನಕ್ಕೆ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ನಾನು ಹೇಳೋದು ಏನು ಅಂತಂದ್ರೆ, ಪಿಂಪಲ್ಸ್ ಜಾಸ್ತಿ ಇದೆ ಅಂತ ಅಂದ್ರೆ, ಪಿಂಪಲ್ಸ್ ಮಾರ್ಕ್ ಆಗಿದೆ. ಸೊ ಇದರಿಂದ ನಾನು ತುಂಬಾ ಕಾನ್ಫಿಡೆಂಟ್ ಇಲ್ಲ. ಆಮೇಲೆ ಕೆಲವೊಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೆಲ್ಲ ಹೆಂಗೆ ಅಂತಂದ್ರೆ ಅದು ಒಂಥರ ಕಾನ್ಫಿಡೆಂಟ್ ನ ಕಮ್ಮಿ ಮಾಡುವಂತಹ ಒಂದು ಚಾನ್ಸಸ್ ಇರುತ್ತೆ. ನಾವ್ ಹೇಳ್ತೀವಿ ಅದರಿಂದ ಅಂತ, ಆ ತರ ಮನಸ್ಥಿತಿ ಇರೋರ್ಗೆ ಏನು ಅನ್ಸಲ್ಲ, ಬಟ್ ಕೆಲವೊಬ್ರಿಗೆ ಹಂಗ ಅನ್ಸತ್ತೆ. ಸೊ ಹಂಗಾಗಿ ನಿಮ್ಗೆ ಏನಾದ್ರು ಇವಾಗ ತುಂಬಾ ಚಂದ ವಿಡಿಯೋ ಮಾಡೋರಿಗೆ, ಅವ್ರಿಗೆಲ್ಲ ಮುಖ ಚೆನ್ನಾಗಿಲ್ಲ ಅಂತಂದಾಗ ಅವ್ರಿಗೆ ಆಟೋಮೆಟಿಕ್ ಆಗಿ ಕ್ಯಾಮ್ರಾ ಫೇಸ್ ಮಾಡಕ್ ಆಗಲ್ಲ. ಸೊ ಆ ತರ ನಿಮ್ಗೆ ಅನ್ಸಿದ್ರೆ ನೀವು ಖಂಡಿತ ಈ ಪಿಂಪಲ್ಸ್ಗೋಸ್ಕರ ನೀವು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಅದನ್ನ ಕಿತ್ತು ಹೋಲ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅದಕ್ಕೆ ಸೊ ಇದು ನನ್ನ ಒಂದು ಪಿಂಪಲ್ಸ್ ಕಡಿಮೆ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡಿದ್ದು, ನಿಮ್ಗೂ ಕೂಡ ಸಹಾಯ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಪ್ರಾಡಕ್ಟ್ ಬೈ ಮಾಡ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಒಂದು ಕೂಪನ್ ಕೂಡ ಹಾಕಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೂ ಕೂಡ ಒಂದಷ್ಟು ಡಿಸ್ಕೌಂಟ್ ಸಿಗುತ್ತೆ. ಸೊ ಆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆಪ್ತು, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಹಬ್ಬಕ್ಕೆ ಇವತ್ತು ಕಡುಬು ಮಾಡೋಣ ಅಂತ ಅನ್ಕೊಂಡೆ. ಕಡುಬು ಅಮ್ಮ ಮಾಡೋ ತರ ಮಾಡಕ್ ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ. ನಾನು ಸಿಂಪಲ್ ಆಗಿ ಸ್ವಲ್ಪ ಇವತ್ತು ಗೌರಿ ಹಬ್ಬ, ನಾನು ಗಣೇಶ ಹಬ್ಬಕ್ಕೆ ಅಮ್ಮನ ಮನೇಲಿದ್ದೆ. ಮಕ್ಳಿಗೂ ಆಗತ್ತೆ ಎಲ್ಲರಿಗೂ ಆಗತ್ತೆ ಹಬ್ಬ ಅಂತ ಹೇಳ್ಬಿಟ್ಟು ಹೆಂಗ್ ಮಾಡ್ದಂಗೆ ಇರೋದು ಅಂತ ಹೇಳಿ ಮಾಡ್ತಾ ಇದ್ದೆ. ಬೆಲ್ಲದ ಘಮ ಇರ್ಬೋದು, ಮೆಹಂದಿ ಘಮ, ಇದೆಲ್ಲ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಬೆಲ್ಲದ ಸ್ಮೆಲ್ ನೋಡ್ತಾ ಇದ್ದೆ. ಒಂದು ಸ್ವಲ್ಪ ಬೆಲ್ಲನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ತೀನಿ. ಅದಕ್ಕೆ ತೆಂಗಿನಕಾಯಿ ತುರಿನ ರಾತ್ರಿನೇ ತುರಿದಿಟ್ಟಿದ್ದೆ. ಬಾಣ್ಲಿಗೆ ಸ್ವಲ್ಪ ತುಪ್ಪ ಹಾಕೋಬೇಕು. ಮನೇಲಿ ತುಪ್ಪ ಇರಲಿಲ್ಲ, ನಾನು ಗಾಣಕ್ಕೆ ಹಾಕ್ಸಿರೋಂಥದ್ದು ಮತ್ತೆ ಅಂದ್ರೆ ಮನೆಯಲ್ಲೇ ಮಾಡಿಸಿರೋದು ಕಡಲೆಕಾಯಿ ಎಣ್ಣೆ ಇದೆಯಲ್ಲ, ಅದನ್ನ ನಾವು ತುಪ್ಪದ ರಿಪ್ಲೇಸ್ ಅಲ್ಲಿ ಯೂಸ್ ಮಾಡಬಹುದು. ಅದು ನಿಮಗೂ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಅದನ್ನ ಹಾಕಿ ಅದರಲ್ಲೇ ಚೆನ್ನಾಗಿ ಉರಿತಾ ಇದ್ದೀನಿ. ಇದನ್ನ ತುಂಬಾ ಹೀಟ್ ಮಾಡಿ ತಿನ್ಬೇಕು ಅಂತಾನೂ ಇಲ್ಲ, ಎಣ್ಣೆಯನ್ನ ಹಂಗೇನೆ ಬಿಸಿ ಅನ್ನಕ್ಕೆ ಹಾಕೊಂಡು ಕೂಡ ತಿನ್ಬೋದು. ಡೋರ್ ಕ್ಲೋಸ್ ಮಾಡ್ಬೇಕಾ? ಸೊಳ್ಳೆ ಬರ್ತಾ ಇದೆಯಾ? ಸರಿ ನಾನು ಕ್ಲೋಸ್ ಮಾಡ್ಕೊಂತೀನಿ. ಹಾಲು ತಗೊಂಡ್ ಬರ್ತೀಯಾ? ಓಕೆ ಬಾಯ್. ಓಕೆ ನಾನು ಕ್ಲೋಸ್ ಮಾಡ್ತೀನಿ. ಬಾಯ್ ಬಾಯ್. ಹಾಲು ತಗೊಂಡ್ಬೇಕ ಬಾ. ಬಾಯ್ ಬಾಯ್. ಇನ್ನು ಸ್ವಲ್ಪ ಐಟಮ್ ಏನೇನೋ ಮಿಸ್ ಆಗಿದ್ದನಲ್ಲ, ಹಾಲು ಎಲ್ಲ ತರಬೇಕಿತ್ತು ಅಂತ ಹೇಳಿ ಅಪ್ಪನೂ ಮಗನೂ ಹೊರಗಡೆ ಹೊರಟ್ರು. ಕಾಯಿ ಚೆನ್ನಾಗಿ ತುರಿದಿದ್ದೀನಲ್ಲ, ಅದನ್ನ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಂಡು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿ, ಬಾದಾಮಿ ಎಲ್ಲಾನು ಮಿಕ್ಸ್ ಮಾಡ್ಕೋಬಹುದು. ಹಾಕಿ ಚೆನ್ನಾಗಿ ಒಂದು ಗಟ್ಟಿ ಉಂಡೆ ಅಂದ್ರೆ ಹೂರ್ಣ ತರ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನು ಇಲ್ಲಿ ಸ್ವಲ್ಪ ನೀರಿಗೆ ಉಪ್ಪು ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಹಾಕಿ ಅಕ್ಕಿ ಹಿಟ್ಟಿನ ಮುದ್ದೆ ತರ ತಿರ್ಕೊಳ್ತೀನಿ. ಅಂದ್ರೆ ಸ್ವಲ್ಪ ಮೀಡಿಯಂ ಆಗಿರ್ಬೇಕು, ತುಂಬಾ ತೆಳ್ಳಗೂ ಆಗ್ಬಾರ್ದು, ತೀರಾ ಗಟ್ಟಿಗೂ ಆಗ್ಬಾರ್ದು, ಇಷ್ಟ ಅದಕ್ಕೆ ಬಂದ್ರೆ ಸಾಕು. ಇದನ್ನ ಚೆನ್ನಾಗಿ ಬೇಯಿಸಿರೋ ತರಾನೇ ಆಗುತ್ತೆ, ಅಂದ್ರೆ ಒಂದು 50% ಬೆಂದಂಗೆ ಆಗುತ್ತೆ ಅಷ್ಟೇನೆ. ಇದು ಹೂರ್ಣನೂ ರೆಡಿ ಆಗಿದೆ, ಅಕ್ಕಿ ಹಿಟ್ಟು ಕೂಡ ರೆಡಿ ಆಗಿದೆ. ಇದು ಹೆಂಗಿರುತ್ತೆ ಅಂತಂದ್ರೆ ಆದಷ್ಟು ಬಿಸಿಲೇನೆ ನಾವು ಉಂಡೆ ಮಾಡಿ ಹಾಕ್ಬಿಡ್ಬೇಕು. ಕೈಗೆ ಅಂಟೋದಿಲ್ಲ. ಸ್ವಲ್ಪ ಆರ್ತಾ ಕೈಗೆ ಅಂಟ್ಕೊಳ್ಳೋ ತರ ಆಗ್ಬಿಡುತ್ತೆ. ಈ ಮೋಲ್ಡಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಏನು ರೆಡಿ ಮಾಡಿದ್ದೀನಲ್ಲ ಹಿಟ್ಟನ್ನ ಅದ್ರೊಳಗಡೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಆ ಶೇಪ್ ಏನಿದೆಯಲ್ಲ ಲೈನ್ ಶೇಪು ಅದು ಚೆನ್ನಾಗಿ ಬರುತ್ತೆ. ಅದಕ್ಕೆ ಎಷ್ಟು ಸಾಕಾಗುತ್ತೋ ಅಷ್ಟು. ಇನ್ನು ಮಧ್ಯ ಹೋಲ್ ಮಾಡಿಕೊಂಡು ಕೈಗೆ ನೀರು ಅದ್ದಿ ಮಾಡಿದ್ರೆ ಏನು ಬಿಸಿಲ ಅಂಟೋದು ಇಲ್ಲ. ನಂಗೆ ಪ್ರೆಸ್ ಮಾಡ್ಬೇಕಾದ್ರೆಲ್ಲ ಸ್ವಲ್ಪ ನೀರನ್ನ ಸವರ್ಕೊಂಡು ಆಮೇಲೆ ಈ ತರ ಪ್ರೆಸ್ ಮಾಡಿ ಅದ್ರ ಮಧ್ಯ ಹೂರ್ಣ ಇಟ್ಬಿಟ್ಟು ಕ್ಲೋಸ್ ಮಾಡೋದು ಅಷ್ಟೇನೆ.
ಇದನ್ನು ನಾನು ಸ್ಟೀಮ್ ಮಾಡ್ಕೊಳ್ತೀನಿ. ಸೊ ಇಲ್ಲಿಗೆ ಕಡುಬು ರೆಡಿ ಆಗೋಗುತ್ತೆ. ಅಮ್ಮ ಮಾಡ್ತಾರೆ ಸಿಹಿ ಕಡುಬು, ಖಾರ ಕಡುಬು ಅಂತ ಹೇಳಿ. ಅದಂತೂ ತುಂಬ ಕಷ್ಟ. ಹುಲ್ ತಂದು ಅದರೊಳಗೆ ಸ್ಟೀಮ್ ಮಾಡಿ ಅದನ್ನು ಕಡುಬು ಅಂತಂದರೆ ನಾವು ಈ ಕರ್ಜಿಕಾಯಿ ಶೇಪಲ್ಲೇ ಮಾಡೋದು ನಮ್ಮಮ್ಮ. ಸೊ ಆ ಥರ ಮಾಡಬೇಕು ಅಂತಂದರೆ ತುಂಬ ಟೈಮ್ ತೊಗೊಳುತ್ತೆ. ಸರಿ ಈಗ ಮನೇಲಿ ಪೂಜೆಗೆ ಅಂತ ಹೇಳ್ಬಿಟ್ಟಲ್ವಾ ಅಂತ ಹೇಳಿ ಸಿಂಪಲ್ಲಾಗಿ, ಇದು ಜಾಸ್ತಿ ಟೈಮ್ ತೊಗೊಂಡಿಲ್ಲ, ಬೇಗನೆ ಆಗೋಗುತ್ತೆ. ಕಡುಬು ಚೆನ್ನಾಗೂ ಇರುತ್ತೆ ಮಕ್ಳಿಗೆ ತಿನ್ನೋದಕ್ಕೆ, ಸ್ವೀಟು. ನಮ್ಮ ಮನೇಲೂ ಜಾಸ್ತಿ ಕಡುಬನ್ನ ಇಷ್ಟಪಟ್ಟು ತಿನ್ನೋರು ಯಾರೂ ಇಲ್ಲ, ಹಾಗಾಗಿ ನಾನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ. ನಾನು ಅಂತಂದರೆ ಖಾರ ಕಡುಬೆ ಸ್ವಲ್ಪ ತಿಂದರೆ ತಿಂತಾ ಇದ್ದಿದ್ದು, ಇಲ್ಲಾಂದರೆ ಅದು ಇಲ್ಲ. ಇದು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿತ್ತು. ಇದನ್ನ ಇವಾಗ ನಾನು ಇಡ್ಲಿ ಪಾತ್ರೆಲ್ಲಾದರೂ ಮಾಡ್ಕೋಬೋದು ಅಥವಾ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಾದರೂ ಮಾಡ್ಕೋಬೋದು. ಸ್ಟೀಮ್ ಮಾಡೋಕ್ಕೂ ಮೊದಲಿಗೆ ನಾನು ಮೇಲ್ಗಡೆ ಒಂದೊಂದು ದಳ ಕೇಸರಿಯನ್ನು ಇಡ್ತೀನಿ. ಇದರಿಂದ ಆ ಕಲರ್ ಏನಿದೆಯಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಡುಬು ಇಂದು ಅಂತ ಹೇಳಿ. ಸ್ಟೀಮ್ ಮಾಡೋಕ್ಕೂ ಮೊದಲಿಗೆ ಇಟ್ಬಿಟ್ರೆ ಸ್ಟೀಮ್ ಮಾಡ್ತಾ ಮಾಡ್ತಾ ಒಂದು ಆರೆಂಜ್ ಕಲರ್ ಬಿಟ್ಕೊಳ್ಳುತ್ತಲ್ಲ, ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇನೋ ಗೊತ್ತಿದ್ದೋ ಗೊತ್ತಿಲ್ದಲ್ಲೆಲ್ಲೋ ಅವರಿದ್ರೆ ಲೈಫ್ ಚೆನ್ನಾಗಿರ್ತಿತ್ತು, ಇವರಿದ್ರೆ ಲೈಫ್ ಚೆನ್ನಾಗಿರ್ತಿತ್ತು, ಅಥವಾ ಇನ್ನೇನೋ ನನ್ನ ಲೈಫಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು, ನನಗೆ ಇಷ್ಟು ಲಕ್ಷ ದುಡ್ಡಿದ್ರೆ ಚೆನ್ನಾಗಿರ್ತಿತ್ತು, ಅಥವಾ ನಾನು ಇನ್ನೂ ಬ್ಯೂಟಿಫುಲ್ ಆಗಿದ್ರೆ ಚೆನ್ನಾಗಿರ್ತಿತ್ತು, ನಂಗೆ ಲಾಂಗ್ ಹೇರ್ಸ್ ಇದ್ರೆ ಚೆನ್ನಾಗಿರ್ತಾಯಿತ್ತು, ಹಾಗೆ ಅದಿದ್ರೆ ಚೆನ್ನಾಗಿರ್ತಿತ್ತು, ಇದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡು ಜೀವನನ ಹಾಳು ಮಾಡೋಕ್ಕಿಂತ ಮುಂಚೆಗೆ ನಮ್ಮ ಹತ್ರ ಇವಾಗ ಏನಿದೆಯೋ ಅದರಲ್ಲೇ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಈಗ ಹೋಗ್ಬಿಟ್ಟಿರೋದನ್ನ ವಾಪಸ್ ತರೋದಕ್ಕಾಗೋದಿಲ್ಲ ಅಲ್ವಾ. ಲೈಫಲ್ಲಿ ಏನು ಹೊರಟೋಗಿದೆಯೋ ಅದನ್ನು ವಾಪಸ್ ತರೋದಕ್ಕಾಗಲ್ಲ. ಆದರೆ ಇರೋದನ್ನ ಅಟ್ಲೀಸ್ಟ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇದು ಒಂದನ್ನು ನಾನು ನಮ್ಮ ಅಪ್ಪಂಗೆ ಕಳ್ಕೊಂಡಾಗಿಂದ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರಿಂದನೇ ಬಂದಿದ್ದೀನಿ. ಆಮೇಲೆ ಇನ್ನೊಂದು ಏನಂತಂದರೆ ನಾವು ಯಾರಿಗೂ ಡಿಪೆಂಡ್ ಆಗಬಾರ್ದು. ಯಾರೇ ಆಗಲಿ, ಗಂಡಾಗಲಿ ಹೆಣ್ಣಾಗಲಿ, ತನಗೆ ಆತ್ಮಸ್ಥೈರ್ಯ ಇರಬೇಕು, ತನ್ನ ಬಲದ ಮೇಲೆ ನಂಬಿಕೆ ಇರಬೇಕು, ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇರಬೇಕು ಅಷ್ಟೇ. ಅದೊಂದು ಬಿಟ್ಟರೆ ಬೇರೆ ಯಾವುದು ನಮ್ಮನ್ನು ಎಲ್ಲ ಟೈಮಲ್ಲೂ ಕಾಪಾಡೋಕ್ಕೆ ಸಾಧ್ಯ ಅಲ್ಲ. ನನ್ನೊಳಗಿರೋ ಧೈರ್ಯ ಮಾತ್ರ ನನ್ನನ್ನು ಎಲ್ಲ ಟೈಮಲ್ಲೂ ಕಾಪಾಡೋಕ್ಕೆ ಸಾಧ್ಯ. ಸೊ ಅದನ್ನು ನಾನು ಯಾವಾಗಲೂ ನಂಬ್ತೀನಿ. ನೀವು ಕೂಡ ಅಷ್ಟೇ. ದೇವರನ್ನ ಪೂಜೆ ಏನು ಮಾಡ್ತಿರಲ್ಲ ಅವಾಗ ಇದೊಂದನ್ನು ನೀವು ಹೇಳ್ಕೊಳ್ತಾ ಇರಿ. ನಾನು ಯಾವಾಗಲೂ ಇದನ್ನೇ ಹೇಳ್ಕೊಳ್ಳೋದು. ಸೊ ಇದನ್ನ ಬಿಟ್ಟು ನಾನು ಯಾರನ್ನು ನಂಬಕ್ಕೆ ಹೋಗೋದಿಲ್ಲ. ಎಲ್ಲರೂ ನನ್ನ ಗಂಡ ಅಂತ ಅನ್ಬೋದು, ಅಥವಾ ನನ್ನ ಅಮ್ಮ ಅನ್ಬೋದು, ನನ್ನ ತಂಗಿ, ನನ್ನ ಮಕ್ಕಳು, ಎಲ್ಲ ಟೈಮಲ್ಲೂ 24 hours ನನ್ನ ಜೊತೆನೇ ಇದ್ದು ನನ್ನ ಇದು ಮಾಡ್ತಾರೆ ಅಂತ ಹೆಂಗೆ ನಾವು ಅಂದ್ಕೊಳ್ಳೋಕ್ಕಾಗತ್ತಲ್ವ. ಹಾಗಾಗಿ ನಮ್ಮನೆ ಗೌರಿನೂ ಕೂಡ ರೆಡಿ. ಪ್ರಗತಿದು ಡ್ಯಾನ್ಸ್ ನೋಡಿದ್ರಿ, ಅದು ಆ್ಯಕ್ಚುಲಿ ನಾನು ಹೇಳಿರಲಿಲ್ಲ. ನನ್ನ ಪಾಡಿಗೆ ನನಗೆ ಮನೆ ಕ್ಲೀನಿಂಗು ಕೆಲಸ, ಸೊ ಇದೇ ಆಗೋಗಿತ್ತು, ಪೂಜೆ ಅದು ಇದು ಅಂತ. ಮಮ್ಮಿ ನೋಡು ಇದೊಂದು ನಾನು ಡ್ಯಾನ್ಸ್ ಮಾಡ್ತೀನಿ, ಮ್ಯೂಸಿಕ್ ಚೆನ್ನಾಗಿದೆಯಾ ಅಂತ. ಓಕೆ, ಹೆಂಗೋ ಫೈನಲ್ ರೆಡಿ ಆಗಿದೆಯಲ್ಲ, ಅದೊಂದು ಸಾಂಗ್ ಹಾಕ್ಬಿಡೋಣ ಅಂತ ಹೇಳಿ ಹಾಕಿದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸಿಂಪಲ್ ಅಂದರೆ ಅದು ಬೇಸಿಕ್ಕಾಗಿ ಭರತನಾಟ್ಯಂ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ರು. ಪ್ರಗತಿ ಭರತನಾಟ್ಯಂ ಕ್ಲಾಸ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ಈಗ ಪ್ರೆಸೆಂಟ್ ಹೋಗ್ತಾ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ನೆಕ್ಸ್ಟ್ ಹೊಸ ಮನೆ ಶಿಫ್ಟ್ ಆದಮೇಲೆ ಹೊಸ ಕ್ಲಾಸಿಗೆ ಜಾಯಿನ್ ಮಾಡೋಣ ಅನ್ಕೊಂಡಿದ್ದೀವಿ.
ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೊರಡೋಕೆ ಮುಂಚೆಗೆ ನಂದೊಂದು ಡ್ರೆಸ್ಸಿಂಗ್ ಟೇಬಲ್ ಇತ್ತು, ಪ್ರಗತಿ ರೂಮಲ್ಲಿ ಇತ್ತಲ್ಲ, ಅದನ್ನ ಅಮ್ಮನಿಗೆ ಕೊಡೋಣ ಅಂತ ಅನ್ಕೊಂಡಿದ್ದೆ. ಯಾಕೆ ಅಂತಂದರೆ ಅಲ್ಲಿ 2 ರೂಮಲ್ಲೂ ಡ್ರೆಸ್ಸಿಂಗ್ ಟೇಬಲ್ ಇದೆ. ನಾವು ನೋಡಿರೋ ಹೊಸ ಮನೆಯಲ್ಲಿ ಇಲ್ಲೂ ಕೂಡ 2 ಡ್ರೆಸ್ಸಿಂಗ್ ಟೇಬಲ್ ಇತ್ತು. ಸೊ 4 ಡ್ರೆಸ್ಸಿಂಗ್ ಟೇಬಲ್ ಹೆಂಗೆ ಇಟ್ಕೊಳಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ಸುಮಾರು ಪ್ರಗತಿ LKG ಹೋಗ್ಬೇಕಾದ್ರೇನೋ UKG ಹೋಗ್ಬೇಕಾದ್ರೆ LKG ಹೋಗ್ಬೇಕಾದ್ರೆ ತೊಗೊಂಡಿದ್ದಂಥ ಒಂದು ಡ್ರೆಸ್ಸಿಂಗ್ ಟೇಬಲ್ ಅದು. ಆಯಿತು LKG ಇಂದ ಪ್ರಗತಿ ಇವಾಗ ಅಂತಂದರೆ ಒಂದು ಸುಮಾರು ವರ್ಷಗಳೇ ಆಯಿತು. ಸರಿ, ಅದು ತುಂಬ ಚೆನ್ನಾಗೂ ಇದೆ, ಏನೂ ಡ್ಯಾಮೇಜ್ ಆಗಿಲ್ಲ. ಸರಿ ಅಮ್ಮನಿಗೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮದು ವೆಹಿಕಲ್ ಇತ್ತಲ್ಲ, ನಾವೇನು ಪಿಕಪ್ಪು ಡ್ರಾಪ್ಗೆಲ್ಲ ಇದನ್ನೇ ತೊಗೊಂಡೋಗ್ಬಿಡ್ತೀವಿ. ಅದಕ್ಕೆ ಹೇಳ್ಬಿಟ್ಟು ನಮ್ದು ಗಾಡಿ ಸುಮಾರು ದಿನ ಆಗಿತ್ತು ಇದರಲ್ಲಿ ಹೋಗಿ. ನಾನು ಪ್ರೆಗ್ನೆಂಟ್ ಟೈಮಲ್ಲಿ ನಮ್ಮ ಹತ್ರ ಕಾರ್ ಇರಲಿಲ್ವಲ್ಲ, ಆ ಟೈಮಲ್ಲಿ ನಾನು ಇದ್ರೊಳಗೆ ಓಡಾಡಿದ್ದು. ಕಾರ್ ಬಂದಮೇಲೆ ಇದ್ರಲ್ಲಿ ಹೋಗೇ ಇರಲಿಲ್ಲ. ಅದಕ್ಕೆ ನಮ್ಮ ಮನೆಯವರು ಇಲ್ಲ, ನೀವು ಕಾರ್ ಬುಕ್ ಮಾಡ್ಕೊಂಡು ಹೋಗಿ ನಾನು ಹಿಂದೆ ತೊಗೊಂಡು ಬರ್ತೀನಿ ಅಂದರು. ತೊಂದರೆ ಏನೂ ಇಲ್ಲ, ನಾವು ಇದರಲ್ಲೇ ಬರ್ತೀವಿ ನಡೀರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅದರಲ್ಲೇ ಬಂದ್ವಿ. ಇವರಿಬ್ಬರು ಹುಡುಗರು ಇರ್ತಾರೆ ನಮ್ಮ ಮನೆಯವ್ರ ಜೊತೆ, ಅವರು ಎಲ್ಲ ಶಿಫ್ಟ್ ಮಾಡಿ ಒಳಗಡೆ ಕೊಟ್ಟರು. ಸಿಂಪಲಾಗಿ ಚೆನ್ನಾಗಿದೆ, ಅದು ಅಮ್ಮಂಗೆ ಅಂತಲೇ ಕೊಟ್ಟೆ. ಇನ್ನು ಅಲ್ಲೋದ್ರೆ ನಮ್ಗೆ ಮತ್ತೆ ಒಂದು ಎಕ್ಸ್ಟ್ರಾ ಇದೆ, ಪರವಾಗಿಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು, ಜಾಸ್ತಿ ಸ್ಪೇಸ್ ಎಲ್ಲ ಇರಲ್ವಲ್ಲ ಹಾಗಾಗಿ. ಬಕೆಟಲ್ಲಿ ನೀರು ಕುಡಿದ್ರು ಹೊಡೆಸ್ತಾರೆ. ನಾಮ ಇಕ್ಕೊಂಡು ಸ್ನಾನ ಮಾಡ್ಕೊಂಡು ಪ್ರೀತು ನೋಡಿ ಬೈರ ಸ್ನಾನ ಮಾಡಿ ಕುಂಕುಮ ಎಲ್ಲ ಇಟ್ಕೊಂಡು. ನಿನಗೆ ಇಟ್ಟಿರೋ ಕುಂಕುಮ ಏನಾಯ್ತು? ಕಣ್ಣು ನೋಡು, ಕಣ್ಣು ಹೆಂಗವೆ ಕಣ್ಣು. ಅಮ್ಮ ಏನು ಇದಕ್ಕೆ ಎಂತಕ್ಕಮ್ಮ ಪೂಜೆ ಮಾಡೋದು? ಇದೇ ಗೌರಿ ಹಬ್ಬ. ಗೌರಮ್ಮನ ಪೂಜೆಗೆ ಮರ ಸಾರಿಸಿ ಪೂಜೆ ಮಾಡೋದಾ? ಇನ್ನು ಗೌರಿ ಹಬ್ಬಕ್ಕೆ ಅಕ್ಕ ಬರಲ್ಲ ಅಂತ ಹೇಳಿದ್ರು. ಯಾಕೆಂತಂದರೆ ಲಾಸ್ಟ್ ಇದಕ್ಕೆ ಬಂದಿದ್ರಲ್ಲ, ಮತ್ತೆ ಬರೋದು ಓಡಾಡೋದು ಬೇಡ, ಇನ್ನು ಡೇಟ್ ಹತ್ರ ಬಂದಿದೆ ಅಂತ ಹೇಳಿಬಿಟ್ಟು ನಾವು ಕೂಡ ಸುಮ್ಮನೆ ಆದ್ವಿ. ಇನ್ನು ನಾನು ಹೋಗಿಲ್ಲ ಅಂತಂದರೆ ಅಮ್ಮ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ ನಾನು ಹೋದೆ. ಇದು ಅಲ್ಲಿಂದ ಮನೆ ಕ್ಲೀನಾಗಿ ಇತ್ತು, ಅಲ್ಲಿಂದ ಹಿಂಗೆ ಎತ್ಕೊಂಡು ಇಳಿಸಿ ಗಾಡಿಗೆಲ್ಲ ಹಾಕಿದ್ರಲ್ಲ, ಫಿಂಗರ್ ಪ್ರಿಂಟ್ ಎಲ್ಲ ಬಿದ್ದಿತ್ತು. ಇನ್ನು ಅಮ್ಮ ಕ್ಲೀನ್ ಮಾಡ್ಕೊಳ್ತಾರೆ ಅಂತ ಈ ಥರ ಇದೆ. ಒಂದು ಸೈಡ್ ಮಾತ್ರ ಪ್ರಗತಿ ಅದನ್ನು ಕಿತ್ಬಿಟ್ಟಿದ್ದಾರೆ. ನೋಡ್ಬೇಕು, ಅದಕ್ಕೇನಾದರೂ ಸಿಕ್ಕಿದ್ರೆ ಪ್ಯಾಚ್ ಮಾಡಬೇಕು. ಇನ್ನು ಇದು ಆಯಿತು ಅವತ್ತಿನ ವ್ಲಾಗ್. ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಅವತ್ತು ಅಮ್ಮ ಫುಲ್ ಡೇ ಅಡುಗೆ ಮನೆಯಲ್ಲೇ ಇದ್ದರು. ನನಗೆ ಅಡುಗೆ ಹಬ್ಬಗಳ ಟೈಮಲ್ಲೆಲ್ಲ ಒಳ್ಳೊಳ್ಳೆ ಅಡುಗೆ ತಿನ್ನೋದು ಅಂತ ತುಂಬ ಇಷ್ಟ. ಅಮ್ಮನೂ ಅಷ್ಟೇ, ಒಬ್ಬರೇ ಇದ್ದರೆ ಏನೋ ಅವ್ರು ಅಡುಗೆ ಮಾಡೋಕ್ಕೆ ಹೋಗಲ್ಲ, ಸ್ಪೆಷಲ್ಲಾಗಿ ಸಿಂಪಲಾಗಿ ಏನೋ ಒಂದು ಮಾಡ್ಕೊಂಡು ತಿಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಅದಕ್ಕೆ ನಾವು ಹೋದಾಗಂತೂ ಒಂದು ಒಳ್ಳೆ ಅಡುಗೆ ಅಂತೂ ಮಾಡ್ತಾ ಇರ್ತಾರೆ. ಅಮ್ಮಂಗೂ ಆಗುತ್ತೆ ನಮಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರೆ, ಇದು ಮಾಡಬೇಕು ಅದು ಮಾಡಬೇಕು, ಅವ್ರು ಬಂದಾಗ ಅದು ಮಾಡಬೇಕು ಅಂತ ಹೇಳಿ. ಇನ್ನು ಬೆಳಗ್ಗೆಯಿಂದ ಅಮ್ಮಂದು ಅಡುಗೆದೇ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ನಾನು ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರಬೇಕಾಗಿತ್ತು. ತರಕಾರಿ ಎಲ್ಲ ತೊಗೊಂಡು ಬಂದು ಕೊಟ್ಟೆ. ಇನ್ನು ವೆಜಿಟೇಬಲ್ ಪಲಾವ್ ಮಾಡ್ತೀನಿ, ಕಡಲೆ ಹುಳಿ ಮಾಡ್ತಿದ್ರು, ಹೆಸರುಬೇಳೆ ಮತ್ತು ಏನೇನೋ ಅಡುಗೆ ಎಲ್ಲ ಮಾಡ್ತಾಯಿದ್ರು. ಕಡುಬು ಮಾಡ್ತೀನಿ ಅಂದರು. ನಾನು ಇವಾಗ ರಿಸ್ಕ್ ಎಲ್ಲ ತೊಗೊಂಡು ಕಡುಬೆಲ್ಲ ಬೇಡ, ನಂಗೆ ವಡೆ ಇಷ್ಟ, ಖಾರವಾಗಿರೋದು ಏನಾದರೂ ಇಷ್ಟ, ವಡೆ ಮಾಡ್ಕೊಂಬಿಡೋಣಮ್ಮ ಅಂತ ಅಂದೆ. ಸರಿ ಅಂತ ಹೇಳಿದ್ರು. ನಾನು ಬೆಳಗ್ಗೆ ಹೋಗಿ ತರಕಾರಿ ಎಲ್ಲ ತಂದುಕೊಟ್ಟೆ. ಅಮ್ಮ ಅಡುಗೆ ಶುರು ಮಾಡಿಕೊಂಡ್ರು. ಸೊ ನಾನು ಸ್ವಲ್ಪ ಹೊರಗಡೆ ಎಲ್ಲ ಓಡಾಡಿಕೊಂಡು, ಯಾಕೆಂತಂದರೆ ನೆಕ್ಸ್ಟ್ ನಾನು ಮಿಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆ. ರಾಗಿ ಎಲ್ಲ ಕ್ಲೀನ್ ಮಾಡಿದರು. ಸರಿ ಅಲ್ಲಿಗೆ ಹೋಗಿ ಬರೋಕ್ಕಾಗುತ್ತೆ ಅಂತ ಹೇಳಿ ನಾನು ಫ್ರೆಶ್ ಅಪ್ ಆಗಿಲ್ಲ. ಮಕ್ಕಳೆಲ್ಲರೂ ಕೂಡ ಸ್ನಾನ ಮಾಡಿ ರೆಡಿ ಆದರು. ಅಡುಗೆಯನ್ನೇ ಮಾಡ್ತಾಯಿದ್ರು ನಮ್ಮಮ್ಮ ಸಂಜೆಯಿಂದ. ನಮ್ಮಮ್ಮ ಅಡುಗೆ ಮಾಡಿದ್ರೆ ಪುಟಾಣಿ ಕೈಯಲ್ಲಿ ಇಷ್ಟಿಷ್ಟು ಅಡುಗೆ ಆಗೋದಿಲ್ಲ, ದೊಡ್ಡ ದೊಡ್ಡ ತಪ್ಪಲೆ ತುಂಬ ಅಡುಗೆ ಮಾಡ್ಕೊಂಡಿರ್ತಾರೆ. ಒಂದು 10 ಜನ ನಂಗೆ ಇಮಿಡಿಯೇಟಾಗಿ ಮನೆಗೆ ಯಾರಾದರೂ ಬಂದುಬಿಟ್ರು ಅಂದರೆ 10 ಜನಕ್ಕೆ ಅಡುಗೆ ಆಗಬೇಕು, ಆ ಥರ ಇರುತ್ತೆ ನಮ್ಮಮ್ಮನ ತಪ್ಪಲೆಗಳು ಮತ್ತು ಅಡುಗೆಗಳ ರೇಂಜು. ಸೊ ಪಲಾವೆಲ್ಲ ಮಾಡಿದರು. ಪಲಾವ್ ಮಾತ್ರ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ನಾನು ಅದೇ ಹೇಳ್ತಾ ಇದ್ದೆ, ಒಂದು ಒಳ್ಳೆ ಹೋಟೆಲ್ ಇಟ್ಕೊಂಡಿದ್ರೆ ಬದುಕಿ ಬಾಳ್ಬೋದಾಗಿತ್ತು, ಅಷ್ಟು ಚೆನ್ನಾಗಿರುತ್ತೆ ನೀವು ಮಾಡೋ ಪಲಾವು, ಚಿತ್ರಾನ್ನ ಎಲ್ಲ ಅಂತ. ಇನ್ನು ಅಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡ್ತೀನಿ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ಬಿಟ್ಟಿತ್ತು. ಇನ್ನು ನನಗೂ ಸ್ವಲ್ಪ ಆಗುತ್ತೆ ಅಂತ ಒಂದು ಸ್ವಲ್ಪ ನುಗ್ಗೆಕಾಯಿ ಎಲ್ಲ ಕೀಳ್ತಾ ಇದ್ದಾರೆ. ಇನ್ನು ನಮ್ಮ ಬೈರ ನೋಡಿ, ನಮ್ಮಮ್ಮ ಕಡ್ಡಿ ಇಟ್ಕೊಂಡ್ರು ಅಂದರೆ ಸಾಕು, ಅವನು ಹಿಂಗೆ ಹೋಗಿ ಹಿಂಗೆ ಎದ್ರುಕೊಂಡು ಮೂಲೆಯಲ್ಲಿ ಕೂತಿರೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ. ಅಮ್ಮನ ಕಂಡ್ರೆ ಅವನಿಗೆ ಸ್ವಲ್ಪ ಭಯ. ಇನ್ಯಾರಿಗೂ ಅವನು ಎದುರಲ್ಲ, ಅಮ್ಮನ ಧ್ವನಿಗೆ ಅಮ್ಮನಿಗೆ ಮಾತ್ರನೇ, ಅಂದರೆ ಅಮ್ಮನ ಬಿಟ್ಟು ಇರಲ್ಲ ಅವನು. ಅಮ್ಮ ಎಲ್ಲೇ ಹೋದರೂ ಅಮ್ಮನ ಹಿಂದೆನೇ ಇರ್ತಾನೆ. ಇನ್ನು ನುಗ್ಗೆಕಾಯಿ ಎಲ್ಲ ಕಿತ್ತರು, ಅದನ್ನೆಲ್ಲ ಕ್ಲೀನ್ ಮಾಡಿ ಸಾಂಬಾರು ಮಾಡೋದಕ್ಕೆ
ತೊಗೊಂಡೋದ್ರು. ನಾನು ಸ್ವಲ್ಪ ರಾಗಿ ಇತ್ತು, ಒಂದು 20 kg ರಾಗಿ ಇತ್ತು, ಮಿಲ್ಗೆ ಹಾಕ್ಸ್ಕೊಂಡು ಬರೋಣ ಅಂತ ಹೊರಟೆ. ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿರ್ಬೇಕು. ಯಾಕೆ ಅಂತಂದರೆ ಅಲ್ಲಿ ಮಿಲ್ಲಿಗೆ ಹೋದ್ನ, ಅಲ್ಲಿ ಇದ್ದಿದ್ದು ಆಂಟಿನೇ. ನಾನು ಎತ್ತಿ ಹಾಕಿ ಅಂತಾರೆ ಮಿಷಿನ್ಗೆ, ಹಾಕೋದಕ್ಕೆ ಯಾರಾದರೂ ಬೇಕಲ್ಲ. ಅಲ್ಲಿ ಗಂಡು ಮಕ್ಳು ಇದ್ದಾರೆ ಪಾಪ, ಅವರೆಲ್ಲ ನೋಡಿದ್ರು ಇದ್ರಲ್ಲಿಗೆ ಅಂದರೆ ಆ ಮಿಲ್ನವರೇ ಒಬ್ರು ಗಂಡು ಹುಡುಗ ಇದ್ದಾನೆ, ಅವ್ರ ಮಗ, ಅವ್ನು ಫುಲ್ಲು ಗಣೇಶ ಇದರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಆಮೇಲೆ ಆ ಆಂಟಿ ಕೈಲೂ ಎತ್ತಕ್ಕಾಗಲ್ಲ, ಸರಿ ಅಂತ ಹೇಳ್ಬಿಟ್ಟು ನಾನೇ ಏನೋ ಮಾಡಿ ಎತ್ತಿ ಹಾಕಿದೆ. ಅಂದರೆ ಹೇಳೋದು ಈಗಿನ ಪ್ರಪಂಚ ಹಿಂಗಾಗಿದೆ. ಒಂದು ಹೆಣ್ಣು ಒಂದು ಮನೇಲಿ ಹುಟ್ಟಬೇಕಾದ್ರೆ ಒಂದು ಮಗು ಆಗಿ ಒಬ್ಬ ತಾಯಿಗೆ ಮಗಳಾಗಿ ತಂದೆಗೆ ಮಗಳಾಗಿ ಹುಟ್ತಾಳೆ. ಅದಾದಮೇಲೆ ಅವ್ರ ಜೊತೆಗೆ ಹುಟ್ಟೋ ಒಬ್ಬ ತಮ್ಮಂಗೆ ಅಕ್ಕ ಆಗಿನೋ ಇಲ್ಲ ಒಬ್ಬರಿಗೆ ತಂಗಿ ಆಗಿನೋ ಆ ಒಂದಿಷ್ಟು ಜವಾಬ್ದಾರಿ ಅಂತ ಬರುತ್ತೆ. ಅದಾದಮೇಲೆ ಮಗಳಾಗಿ ತಂಗಿಯಾಗಿ ಅಕ್ಕ ಆಗಿ ಒಬ್ರಿಗೆ ಹೆಂಡತಿ ಆಗಿ ಒಬ್ಬ ಮನೆ ಸೊಸೆ ಆಗಿ ಅವಳ ತಾಯಿಯಾಗಿ ಆಮೇಲೆ ಅವ್ರ ಮೊಮ್ಮಕ್ಳಿಗೆ ಅಜ್ಜಿ ಆಗಿ ಇಷ್ಟು ಜವಾಬ್ದಾರಿಯನ್ನು ಸ್ವಲ್ಪ ಸೀರಿಯಸ್ ಆಗಿ ನಿಭಾಯಿಸೋದು ಅಂತಂದರೆ ಅದು ಹೆಣ್ಮಕ್ಳು. ನನಗನ್ಸೋ ಪ್ರಕಾರ ನಾನು ಹೇಳ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತೀನಿ, ನಾನು ಸುತ್ತಮುತ್ತ ನೋಡಿರೋ ಪ್ರಕಾರ ನಾನು ಹೇಳ್ತೀನಿ. ಗಂಡು ಮಕ್ಕಳು ಬೇಕಾದರೆ ಇಗ್ನೋರ್ ಮಾಡ್ತಾರೆ ಅಥವಾ ಇಲ್ಲಾಂದರೆ ಬಿಟ್ಟು ಬೇಕಾದ್ರೆ ಒಂದು ತಿಂಗಳು ಹೋಗ್ಬಿಡ್ತಾರೆ. ಆದರೆ ಹೆಣ್ಮಕ್ಳು ಹಂಗೆ ಬಿಟ್ಟು ಹೋಗಲ್ಲ. ನಾವು ಬಿಟ್ಟು ಹೋದ್ರೆ ಎಲ್ಲ ಹಾಳಾಗುತ್ತೆ ಮಕ್ಕಳು ಅಂತ ಹೇಳಿ ಹೆಣ್ಮಕ್ಳು ನಿಂತ್ಕೊಳ್ತಾರೆ ಫ್ಯಾಮಿಲಿ ಜೊತೆಗೆ. ಸೊ ಆ ಒಂದು ಸಿಚುವೇಶನಲ್ಲಿ ನಾವಿದ್ದೀವಿ, ನಾವು ಕಣ್ಣಾರೆ ನಾವು ನೋಡಿರೋ ಅಂಥ ಎಷ್ಟೋ ವಿಚಾರಗಳು. ಬಟ್ ಕೆಲವೊಂದನ್ನು ನೀವು ಕೇಳಬಾರ್ದು, ಕೆಲವೊಂದನ್ನು ನಾವು ಹೇಳಬಾರ್ದು ಅಷ್ಟೇ. ಇನ್ನು ನಾನು ಇನ್ನೂ ಸ್ವಲ್ಪ ಇದು ಮಸಾಲೆ ಪುಡಿ ಎಲ್ಲ ಖಾಲಿಯಾಗಿ ಹೋಗಿತ್ತು, ಹೋಗಿ ಹಾಕ್ಸ್ಕೊಂಡು ಬರ್ತೀನಿ. ಬೆಳಗ್ಗೆಯಿಂದ ಫ್ರೆಶ್ ಅಪ್ ಆಗಿಲ್ಲ ನಾನು ಅಂತ ಹೇಳಿ ಫಸ್ಟು ಸ್ನಾನ ಮಾಡ್ಕೊಂಡು ಬಿಡೋಣ ಅಂತ ಫ್ರೆಶ್ ಅಪ್ ಆದೆ. ಎಲ್ಲ ರೆಡಿ ಆಗಿದ್ರು. ಇನ್ನು ಅರ್ಶಿನ ಕುಂಕುಮ ತೊಗೊಳ್ಳೋಕ್ಕೂ ಟೈಮ್ ಆಗಿತ್ತಲ್ಲ ಅಂತ ಹೇಳಿ ನಾನು ಕೂಡ ರೆಡಿ ಆದೆ. ನಮ್ಮ ಮನೆಯಲ್ಲಿ ನೀವು ನೋಡಿದ್ರೆ ನನ್ನ ಹಸ್ಬೆಂಡೇ ಎಲ್ಲನೂ ತರೋದು, ನಾನು ಎಲ್ಲೂ ಹೋಗೋದಿಲ್ಲ. ಅಂದರೆ ಒಂದು ಕೊತ್ತಂಬರಿ ಸೊಪ್ಪು ತರೋದಕ್ಕೂ ನಾನು ಹೋಗೋದಿಲ್ಲ, ಅವರೇ ತರಬೇಕು. ಅವರೇ ತರ್ತಾರೆ ಕೂಡ, ಒಂದು ಈರುಳ್ಳಿಯಿಂದನೂ ಎಲ್ಲನೂ ಕೂಡ. ಆದರೆ ನಮ್ಮ ಅಮ್ಮ ಮನೆಗೆ ಬಂದರೆ ನಾನು ಗಂಡು ಮಗು ಥರ. ನಮ್ಮ ಮನೇಲಿ ನಾನು ಅವ್ರಿಗೆ ಹೆಂಡ್ತಿ ಆದರೆ ನಮ್ಮ ಅಮ್ಮ ಮನೇಲಿ ನನ್ನ ಮಗ ಆಗಿರ್ತೀನಿ. ಸೊ ನನಗೆ ಏನು ಬೇಕಾದರೂ ಹೇಳಲಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾನು ಎಷ್ಟೇ ಕಷ್ಟ ಆಗಿಲ್ಲ, ಅದು ಹೆಂಗೆ ಇರಲಿ ಕೆಲಸನ ನಾನು ಹಿಂಗೆ ಮಾಡಿಬಿಡ್ತೀನಿ. ಆದರೆ ನಮ್ಮ ಮನೆಗೆ ಹೋದರೆ ನಾನು ಹೆಂಡ್ತಿ ಆಗಿಬಿಡ್ತೀನಿ, ಒಂದು ಸ್ವಲ್ಪ ಹೆಂಡ್ತಿ ಕ್ಯಾರೆಕ್ಟರ್ ಫಾಲೋ ಮಾಡ್ತಾ ಇರ್ತೀನಿ. ಸೊ ಈ ಥರ ನಾನು ಯಾವ ಜಾಗದಲ್ಲಿ ಯಾವ ಕ್ಯಾರೆಕ್ಟ್ರ್ ಕೊಟ್ಟರೆ ಆ ಕ್ಯಾರೆಕ್ಟ್ರ್ ಹೊಂದ್ಕೊಂಡು ಹಂಗೆ ಹೋಗ್ಬಿಡ್ತೀನಿ. ಅದು ಜೀವನ ಕಲಿಸಿರೋ ಪಾಠ. ಇನ್ನು ನಾನು ಕೂಡ ಚೆಂದ ಗೌರಿಯಾಗಿ ರೆಡಿ ಆದೆ. ಅರ್ಶಿನ ಕುಂಕುಮ ಬಳೆ ತೊಗೊಳ್ಳೋದಕ್ಕೆ ಒಂಥರ ಖುಷಿ ನನಗೆ. ಅದು ಒಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ. ದೇವ್ರ ಹತ್ರ ಏನಾದರೂ ಕೇಳ್ಕೊಬೇಕಂತಂದರೆ ನಾನು ಉಸಿರಿರೋ ತನಕ ನನಗೆ ಯಾವಾಗಲೂ ಈ ಒಂದು ಇದನ್ನು ಹಿಂಗೆ ಇಟ್ಟಿರುತ್ತೆ. ಅಂದರೆ ಇದು ಮೇಲೆ ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ, ಈ ಖುಷಿ ನನಗೆ ಹಿಂಗೆ ಕೊಟ್ಟಿರೋ ಅಂತ ನಾನು ಕೇಳ್ಕೊಳ್ತೀನಿ. ಪ್ರತಿ ಗೌರಿ ಹಬ್ಬಕ್ಕೆ ಹೋಗಬೇಕು, ಒಂದಿಷ್ಟು ಬಳೆ ಅರ್ಶಿನ ಕುಂಕುಮ ತೊಗೊಂಡು ಬರಬೇಕು. ಸೊ ಇಷ್ಟನ್ನು ಕೇಳ್ತೀನಿ, ಅದನ್ನು ನನಗೆ ನನ್ನ ಅಮ್ಮನೇ ಕೊಡಬೇಕು ಅಷ್ಟೇ. ಇನ್ನು ಅಮ್ಮ ಫ್ರೆಶ್ ಅಪ್ ಆಗೋಕೆ ಹೋದ್ರು. ಪಾಪ ಅವರು ಅಡುಗೆ ಮನೆಯಲ್ಲಿ ನಿಂತ್ಕೊಂಡ್ರೆ ಅಡುಗೆ ಮನೆ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ಅದನ್ನು ಕ್ಲೀನ್ ಮಾಡ್ತಾ ಇರ್ತಾರೆ, ಅಡುಗೆ ಮಾಡ್ತಿರ್ತಾರೆ, ಕ್ಲೀನ್ ಮಾಡ್ತಾರೆ, ಒರೆಸ್ತಾರೆ, ಅಡುಗೆ ಮಾಡ್ತಾರೆ. ಅದು ಗಲೀಜು ಆಗಕ್ಕೇ ಬಿಡೋದಿಲ್ಲ. ಇನ್ನು ಒಡೆಗೆಲ್ಲ ರೆಡಿ ಮಾಡಿದ್ರು. ಸರಿ ಅಮ್ಮ ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ಒಂದಿಷ್ಟು ಒಡೆ ಹಾಕ್ಬಿಡೋಣ ಅಂತೇಳಿ ನಾನೆಲ್ಲ ಒಡೆ ಹಾಕೋದಕ್ಕೆ ಎಣ್ಣೆ ಎಲ್ಲ ಬಿಸಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಬಂತು ಗೌರಿ ಗಣೇಶ ಹಬ್ಬದ ಮಳೆ. ಈ ಮಳೆ ಒಳಗೆ ನಾನು ಎಲ್ಲಿ ಹೋಗಿ ರೇಷನ್ ತೊಗೊಂಡು ಬರೋದು, ಸಂಜೆನೂ ಆಗೋಗಿತ್ತು. ಸರಿ ನೋಡೋಣ, ನಿಲ್ಲತ್ತೇನೋ ನೋಡೋಣ ಅಂತ ಹೇಳ್ಬಿಟ್ಟು ಒಡೆಗೆಲ್ಲ ರೆಡಿ ಮಾಡ್ಕೊಂಡು ಹಾಕ್ತಾ ಇದೆ. ಸೂಪರಾಗಿತ್ತು ಒಡೆನೂ ಕೂಡ. ಈ ಮಳೆಗೂ ಈ ಬಿಸಿ ಬಿಸಿ ಒಡೆಗೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ವೆದರ್ ಹಾಗೆ ಇತ್ತು, ಬಟ್ ಇಷ್ಟು ಜೋರು ಮಳೆ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಏನೋ ಜಡಿ ಮಳೆ ಥರ ಬರುತ್ತೆ ಅಂತ. ಸಖತ್ತು ಜೋರಾಗಿ ಹಂಗೆ ಮಳೆ ಬಂದು ಹಂಗೆ ನಿಂತೋಯ್ತು. ಎಲ್ಲ ಕಡೆನೂ ಮಳೆ ಆಗಿದೆ ಅವತ್ತು. ಇವತ್ತು ಅಮ್ಮ ನಾನು ಪಲಾವ್ ಮತ್ತು ಸೆಕೆಂಡ್ ಟೈಮು ತಿಂತಾಯಿದ್ದೀನಿ. ನುಗ್ಗೆಕಾಯಿ ಸಾಂಬಾರು ವೈಟ್ ರೈಸ್ ಮಾಡಿದರು. ನನಗೆ ಪಲಾವ್ ಟೇಸ್ಟ್ ತುಂಬ ಇಷ್ಟ ಆಗಿತ್ತು, ಹಾಗಾಗಿ ಮತ್ತೆ ಪಲಾವ್ ಊಟ ಮಾಡಿಬಿಟ್ಟು ಹೋಗೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಆದರೆ ಮಳೆ ತುಂಬ ಬಂದುಬಿಡ್ತು ಸಂಜೆ ತನಕ. ಸರಿ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡು ಬರ್ತೀನಿ, ಇಲ್ಲಾಂತಂದರೆ ಅಮ್ಮ ನಾನೇ ತರ್ತೀನಿ, ನೀವು ಹೊರಡು ಅಂತ ಹೇಳಿದ್ರು. ತುಂಬ ಕತ್ಲೆ ಆಗಿಬಿಡುತ್ತೆ ಮಳೆ ಅಲ್ವಾ ಅಂತ. ಅಷ್ಟರೊಳಗೆ ಅಮ್ಮನೂ ಪೂಜೆ ಎಲ್ಲ ಮಾಡ್ಕೋಬೇಕಾಗಿತ್ತು. ನಮ್ಮ ಮನೇಲಿ ಚೌತಿ ಹೊಡಿಯೋದು ಅಂತಂದರೆ ಸೌತೆಕಾಯಿ ಕಟ್ ಮಾಡ್ತಾರೆ ಬಾಗಿಲಲ್ಲಿ ಗಣೇಶನ ಹಬ್ಬದ ದಿನ. ನನಗೆ ಅರ್ಶಿನ ಕುಂಕುಮ ಕೊಡೋದಕ್ಕೆಲ್ಲ ರೆಡಿ ಮಾಡಿಕೊಂಡ್ರು. ಬಳೆ, ಹೂವು, ಬ್ಲೌಸ್ ಪೀಸು, ಅರ್ಶಿನ ಕುಂಕುಮ ತುಂಬ ಬೇಜಾರು ಮಾಡಿಕೊಂಡ್ರು. ಪ್ರತಿ ಸಲ ಅಮ್ಮಂಗೆ
ಜಾಸ್ತಿ ದುಡ್ಡು ಕೊಡ್ತಾಯಿದ್ರು ಅಂತಂದರೆ ಹಸು ಇರ್ತಾಯಿತ್ತು, ಹಾಲು ಹಾಕ್ತಾಯಿದ್ರು. ಹಾಗಾಗಿ ಅಮ್ಮನ ಹತ್ರ ಒಂದಿಷ್ಟು ದುಡ್ಡು ಅಂತ ಸೇವ್ ಆಗ್ತಾಯಿತ್ತು. ಇವಾಗ ಹಸು ಇಲ್ಲ, ಅವರು ಡೈರಿಗೆ ಹಾಲು ಹಾಕಲ್ಲ. ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಪಾಪ ಅವರು ಅವಾಗಿಂದ ಸೇವ್ ಮಾಡಿದ್ರಲ್ಲ ಅಕೌಂಟಲ್ಲಿ, ಆ ದುಡ್ಡನ್ನು ತೊಗೊಂಡು ಬಂದಿದ್ದಾರೆ. ನಮ್ಗೆ ಯಾರಿಗೂ ಹೇಳೇ ಇಲ್ಲ. ಅವರು ನೈಬರ್ಸಲ್ಲಿ ಒಂದಷ್ಟು ಆಂಟಿ ಎಲ್ಲ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಡೋಗಿ ಅದರೊಳಗೆ ಒಂದು ಅಕೌಂಟಲ್ಲಿ ಒಂದಿಷ್ಟೇನೋ ದುಡ್ಡು ಇಟ್ಕೊಂಡಿದ್ರು, ಅದನ್ನು ಹೋಗಿ ತೊಗೊಂಡು ಬಂದಿದ್ದಾರೆ. ನಮ್ಗೆ ಹೇಳೇ ಇಲ್ಲ ನಾ ಹೋಗಿದ್ದೀನಿ ತಂದಿದ್ದೀನಿ ಅಂತ. ಇಲ್ಲಿ ತಮ್ಮ ಕಾಸು ಇಷ್ಟೊಂದು ಹೆಂಗೆ ತೊಗೊಂಡು ಬಂದೆ ಅಂತಂದರೆ ಅಕೌಂಟ್ಗೆ ಹೋಗಿದ್ನೆಲ್ಲ ತೊಗೊಂಡು ಬಂದೆ ಅಂತ ಹೇಳಿದರು. ತುಂಬ ಕಷ್ಟಪಡೋ ಅಂಥ ಒಂದು ಜೀವ ನನ್ನಮ್ಮ. ಇನ್ನು ನನಗೂ ಅರ್ಶಿನ ಕುಂಕುಮ ಕೊಟ್ಟರು, ಪ್ರಗತಿಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಟರು. ಅವಳು ಪುಟ್ಟ ಗೌರಿ ಇವಾಗ ನಮ್ಮ ಮನೆಯಲ್ಲಿ ಪುಟ್ಟಾಗಿ ಓಡಾಡ್ತಿದ್ದು ಮೊದಲನೇ ಮಗು. ನಮ್ಮ ಇಡೀ ಫ್ಯಾಮಿಲಿಯಲ್ಲೇ ತುಂಬ ಖುಷಿ ತಂದು ಕೊಟ್ಟಿದ್ದು ಪ್ರಗತಿ. ಅಂತಂದರೆ ಪುಟಾಣಿ ಮಗು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು ಅಂತಂದರೆ ಅದು ಪ್ರಗತಿ. ಸೊ ಆ ಖುಷಿ ತುಂಬ ಇದೆ. ಇವಾಗ ನೋಡಿದ್ರೆ ನಮ್ಮ ಅಮ್ಮನ ಅಷ್ಟು ಉದ್ದ ಬೆಳೆದಿದ್ದಾಳೆ, ಅದು ನೋಡಿದ್ರೆ ಅವರು ಖುಷಿ ಪಡ್ತಾರೆ. ಸೊ ಇಷ್ಟಾಗಿತ್ತು ನಮ್ಮ ಗೌರಿ ಹಬ್ಬ. ಲಾಭ ಎಲ್ಲ ನೋಡ್ತಾರೆ ನಮ್ಮ 500 ಅವಳ್ದು 500 ನಂದು ಮಡಿಕಲಮ್ಮ. ಇನ್ನು ಮನೆಯಿಂದ ಹೊರಡ್ಬೇಕಾದ್ರೆ ಪ್ರಗತಿ ಪ್ರೀತಮ್ ಅಂದರೆ ಅನೀಶು ರಾಖಿ ಕಟ್ಟಬೇಕಾದ್ರೆ ಒಂದಿಷ್ಟು ಅಮೌಂಟ್ ಕೊಟ್ಟಿದ್ದ 500 ರೂಪಾಯಿ. ಮಮ್ಮಿ ನಂಗೆ ಅಮೌಂಟ್ ಬೇಕು ಅಂತ ಕೇಳ್ತಾ ಇದ್ರು. ನಾನು ಯಾಕೆ 500 ರೂಪಾಯಿ ಏಂತಕ್ಕೆ ಇವಾಗ ಅಂತ ನಾನು ಜೋರು ಮಾಡಿದೆ. ಇಲ್ಲ ನಂಗೆ ಬೇಕಮ್ಮ, ಅಮ್ಮಂಗೆ ಕೊಡ್ತೀನಿ ಅಂತ. ಆಮೇಲೆ ನಾನೊಂದು 1000 ರೂಪಾಯಿ ಕೊಟ್ಟಿದ್ದೆ. ಅಮ್ಮ ಯಾಕೆ ಇಷ್ಟೊಂದು ಕೊಡ್ತೀಯ ಅಂತ ಅದನ್ನು ವಾಪಸ್ ಕೊಡೋಕೆ ಬಿಡ್ತಾಯಿದ್ರು. ಸೊ ಇದಕ್ಕಿಂತ ಖುಷಿ ಏನು ಬೇಕಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಾನೇ ಕನ್ನಡಿಲಿ ನೋಡ್ಕೊಳ್ತಾ ಇರೋ ದಿನ ಇದು. ಇನ್ನು ಪ್ರೀತ ಮಲಗಿಬಿಟ್ಟಿದ್ದ. ಬೆಳಗ್ಗೆಯಿಂದ ಎಷ್ಟು ಹೇಳಿದ್ರು ಅವ್ನು ಮಲಗೇ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಸಂಜೆ ಸಿಕ್ಕಾಪಟ್ಟೆ ನಿದ್ದೆ ಬಂತು, ಹಾಗೆ ಮಲ್ಕೊಂಡ್ಬಿಟ್ಟ. ಇನ್ನು ನಾನು ಕೂಡ ಹೊರಡೋ ಟೈಮ್ ಆಯಿತು. ನಮ್ಮ ಮನೆಯವರು ಕೀ ತೊಗೊಂಡು ಹೊರಟ್ಬಿಟ್ಟಿದ್ದೀನಿ, ನೀನು ಸ್ವಲ್ಪ ಒಂದು 7 o'clock ರೀಚ್ ಆಗೋ ಥರ ಬಂದರೆ ನಾನು ಕೀ ಕೊಟ್ಟು ಕಳಿಸಿರ್ತೀನಿ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಲೇಟ್ ಮಾಡಿಕೊಂಡು ಅಷ್ಟರೊಳಗೆ ಅಮ್ಮನೂ ಅಡುಗೆ ಗಿಡಿಗೆ ಎಲ್ಲ ಸೇಮ್ ಹಬ್ಬದ ಅಡುಗೆ ಏನೇನಿತ್ತು ಎಲ್ಲ ತುಂಬಿ ತುಳುಕೋ ಅಷ್ಟು ತುಂಬಿಡ್ತಾಯಿದ್ರು. ಸರಿ ನಾನು ಗಾಡಿನ ಹೊರಗಡೆನೇ ನಿಲ್ಲಿಸ್ಬಿಟ್ಟಿದ್ದೆ. ಆಚೆ ಹೋಗಿ ಬಂದಮೇಲೆ ರೇಷನ್ ತರಕ್ಕೆ ಮತ್ತೆ ಹೋಗಬೇಕು ಅಂತ. ಫುಲ್ ಮಳೆಯಲ್ಲಿ ನೆಂದಿತ್ತು. ನಮ್ಮಮ್ಮನ ಕಷ್ಟದ ಫಲ ಇದು ಒಂದು ಗಾಡಿ. ಅವರು ತುಂಬ ಕಷ್ಟಪಟ್ಟು ದುಡ್ಡನ್ನು ಹಾಕಿ ತಂದಿದ್ದು. ನಾನು ತೊಗೋಬಾರ್ದಿತ್ತು ಅಂತಿದ್ರು. ಅದಕ್ಕೆ ನಾನು ಹೇಳಿದೆ, ಇವಾಗ ನೀವು ಗಾಡಿ ತೊಗೊಂಡಿಲ್ಲ ಅಂತ ಅಂದಿದ್ರೆ ನಾನು ಈಗ ಮಿಲ್ಗೆ ಹೆಂಗೆ ಹೋಗಿ ಹಾಕಿಸ್ಕೊಂಡು ಬರಬೇಕಾಗಿತ್ತಲ್ವ, ಗಾಡಿ ಇದ್ದಿದ್ದಕ್ಕೇನೋ ಹೋಗ್ಬಿಡ್ತೀನಿ ಬಂದುಬಿಡ್ತೀನಿ ಅಂತ. ಸೊ ಏನೇ ಒಂದು ನಮ್ಮ ಮನೆಗೆ ಬರ್ತಾ ಇದೆ ಅಂತಂದರೆ ಅದು ಋಣದಿಂದನೇ ಬಂದಿರುತ್ತೆ, ಹಂಗೆಲ್ಲ ಹೇಳಬಾರ್ದು. ಅದು ನಮಗೋಸ್ಕರನೇ ಬಂದಿರುತ್ತೆ ಅಂತ ಹೇಳಿ ನಾನು ನನ್ನ ಗಾಡಿನೇನು ಇಷ್ಟಪಡ್ತೀನೋ ಈ ಗಾಡಿನೂ ಅಷ್ಟೇ ಇಷ್ಟಪಡ್ತೀನಿ. ಸೊ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ದೆ. ನೀರಾಗಿಬಿಟ್ಟಿತ್ತು, ಮಳೆ ನೀರು. ಇನ್ನು ಅದನ್ನು ಮುಚ್ಚಿ ಕ್ಲೋಸ್ ಮಾಡ್ತಾರೆ. ನಾನು ಹೋಗೋ ತನಕ ಇನ್ಯಾರು ಮುಟ್ಟಲ್ಲ ಅದನ್ನು. ಹಾಗೆ ಅದಾದಮೇಲೆ ಅಮ್ಮ ಸ್ವಲ್ಪ ಸಂಜೆ ಆಗೇ ಹೋಯ್ತು. ಇನ್ನು ನಾನು ಹೊರಡೋದು ಲೇಟ್ ಆಯ್ತಲ್ಲ, ಕೀ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಪೂಜೆ ಮಾಡ್ಕೊಂಬಿಡ್ತೀನಿ ಅಂತ ಹೇಳಿ ಅಮ್ಮನೂ ಪೂಜೆ ಎಲ್ಲ ಮಾಡ್ಕೊಳ್ತಾಯಿದ್ರು. ಚೌತಿ ಹೊಡಿತಾರೆ, ಅದು ಗೊತ್ತಿಲ್ಲ. ಬಾಗಿಲಿಗೆ ಕಾಯಿ ಹೊಡೆದ್ಬಿಟ್ಟು ಅವತ್ತು ಚೌತಿ ಹೊಡಿತಾರೆ. ಅದಕ್ಕೂ ಒಂದು ರೀಸನ್ ಇರುತ್ತೆ. ಇನ್ನು ನನಗೂ ಒಂದು ಸೌತೆಕಾಯಿ ಎತ್ತಿಟ್ಟಿದ್ರು, ನೀನು ಹೋಗ್ಬೇಕಾದ್ರೆ ಎಲ್ಲಿ ತೊಗೊಂಡು ಹೋಗ್ತೀಯ, ಮನೆಗೆ ಹೋದ ತಕ್ಷಣ ಪೂಜೆ ಮಾಡಿ ಬಾಗಿಲಿಗೊಂದು ಚೌತಿ ಹೊಡೆದ್ಬಿಡು ಅಂತ ಹೇಳಿ ನಾನು ಕೂಡ ಹೊರಟೆ. ಇನ್ನು ಮನೆ ಶಿಫ್ಟ್ ಆಗೋದಿತ್ತು. ಸರಿ ಮನೆಗೆ ಹೋಗ್ಬೇಕಂತಂದರೆ ಒಂದು ಹೊಸ ತುಳಸಿ ಗಿಡ ತೊಗೊಂಡೋಗು ಅಂತ ಹೇಳಿದರು ಅಕ್ಕ. ಸರಿ ಇನ್ನೇನು ನಮ್ಮ ಮನೆ ಮುಂದೆ ನೀವು ನೋಡಿದ್ರೆ ಅಷ್ಟು ತುಳಸಿ ಗಿಡ ಇದೆ. ನಮಗೆ ಎನಿ ಟೈಮ್ ಅಂದರೆ ಆ ಬೀಜ ಎಲ್ಲ ಉದುರ್ತಾ ಇರುತ್ತೆ, ಮಳೆ ಬಂದ ತಕ್ಷಣ ಫುಲ್ ಗಿಡ ಬಂದುಬಿಡುತ್ತೆ. ಮಳೆಗಾಲದಲ್ಲಂತೂ ಹೆವಿ ತುಳಸಿ ಗಿಡ ಬೆಳೆಯುತ್ತೆ. ಅದಕ್ಕೆ ನಮ್ಮಮ್ಮ ಒಂದು ಪಾಟುಲ್ ಹಾಕಿಟ್ಟಿದ್ರು. ಲಾಸ್ಟ್ ಟೈಮ್ ಬಂದಾಗಲೇ ನಾನು ತೊಗೊಂಡೋಗ್ತೀನಿ ಅಂದ ತಕ್ಷಣ ಪಾಪ ಪಾಟುಗೆ ಹಾಕಿದ್ರು. ನಾನು ಹೇಳಿದೆ, ಇವಾಗ ಬೇಡಮ್ಮ, ಈಗ ನಮ್ಮ ಮನೆಗೆ ತೊಗೊಂಡೋದ್ರೆ 15 ದಿನದಲ್ಲಿ ಗಿಡನೇ ಬಾಡೋಗ್ಬಿಡುತ್ತೆ. ನಾನು ಇನ್ನೇನು ಮನೆ ಖಾಲಿ ಮಾಡ್ತೀನಿ, ಒಂದು ವಾರ 5 ದಿನ ಇದೆ ಅನ್ನುವಾಗ ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿದ್ನ. ಸರಿ ಯಾಕೆ ಅಷ್ಟು ದೊಡ್ಡ ಗಿಡ ತೊಗೊಂಡೋಗ್ತೀಯ, ಇದನ್ನೇ ತೊಗೊಂಡೋಗಿ ಮನೇಲಿ ಪಾಟು ಇದೆ ಅಂತ ಹೇಳಿದೆ. ಸರಿ ಪಾಟುಗೆ ಹಾಕ್ಕೊಂಬಿಟ್ಟು ಟೆರೆಸ್ ಮೇಲೆ ಇಟ್ಬಿಡು,
ನೀನು ಮನೆಗೆ ಹೋಗ್ಬೇಕಾದ್ರೆ ಮರದಲ್ಲೇ ತೊಗೊಂಡು ಹೋಗೋ 1-2 ದಿನ ನೀರು ಹಾಕಿ ಹಾಳಾಗಲ್ಲ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ತುಳಸಿ ಗಿಡನೂ ತೊಗೊಂಡು ಹೊರಟೆ. ಸ್ವಲ್ಪ ಕತ್ಲೇನೂ ಆಗೋಯ್ತು. ಇನ್ನು ಹೊರಟ ತಕ್ಷಣ ಇನ್ನು ಮನೇಲಿ ಪೂಜೆ ಮಾಡಬೇಕಲ್ಲ, ಸರಿ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ದಿನ ಪೂಜೆ ಮಾಡಿ ಹೋಗಿದ್ದು, ದೇವ್ರ ಮನೆಲ್ಲ ಕ್ಲೀನಾಗೇ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಒಂದು ದೀಪ ಹಚ್ಚಿ, ಒಂದು ತುಪ್ಪದ ದೀಪ ಹಚ್ಬಿಟ್ಟು ಬಾಗ್ಲಿಗೆ ಚೌತಿ ಹೊಡೆದು ಇನ್ನು ಅಮ್ಮ ಕೊಟ್ಟಿರೋ ಐಟಮ್ಗಳನ್ನೆಲ್ಲ ಎತ್ತಿ ಬಿಸಿ ಮಾಡಿ ಹಾಗೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮನೆಯ ಒಂದು ಗೌರಿ ಗಣೇಶ ಹಬ್ಬದ ಸೆಲೆಬ್ರೇಷನ್. ಯಾರಿಗೆಲ್ಲ ಗೌರಿ ಬಾಗಿಣ ಬಂದಿಲ್ಲ, ಅಥವಾ ನನಗೆ ಬಾಗಿಣ ಇಲ್ಲ, ನನಗೆ ತವ್ರ ಮನೆ ಇಲ್ಲ, ಅಥವಾ ಅಮ್ಮ ಬರ್ತಾ ಇಲ್ಲ, ಸೊ ಅಪ್ಪ ಬರ್ತಾ ಇಲ್ಲ, ಇದೆಲ್ಲ ಅನ್ನೋದಕ್ಕಿಂತ ಏನಾದರೂ ನಿಮ್ಮಲ್ಲಿ ಹೀಗೋ ಇದ್ರೆ ಬಿಟ್ಬಿಟ್ಟು ನೀವೇ ಹೋಗಿ, ಅವರೇನು ನಿಮ್ಮನ್ನು ಆಚೆ ತಳ್ಳಿಬಿಡಲ್ಲ. ಅಥವಾ ಮಾತಾಡಿಸಿ ಏನು ಮಾಡೋಕ್ಕಾಗತ್ತೆ, ಕೆಲವೊಂದು ಸಿಚುವೇಶನಲ್ಲಿ ತಪ್ಪು ನಮ್ಮದು ಅವ್ರದ್ದು ಆಗಿ ಒಂದೊಂದು ಟೈಮ್ ಹೆಂಗಿರುತ್ತೋ ಆ ಸಂದರ್ಭಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಲದಕ್ಕೂ ನಮ್ಮ ಹತ್ರನೇ ಬರಬೇಕಂತ ನಾನು ಯಾವತ್ತೂ ಯಾವುದನ್ನು ಕೇಳ್ಕೊಂಡಿಲ್ಲ, ಯಾರನ್ನೂ ಕೇಳ್ಕೊಂಡಿಲ್ಲ. ಆಗಿಲ್ಲ ಅಂತಂದ್ರೆ ನಾನೇ ಹೋಗ್ತೀನಿ ಅವ್ರ ಹತ್ರ. ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ ಆಸ್ಪತ್ರೆಗೆ ಯಾಕೆ ಅಮ್ಮ ಬಂದಿಲ್ಲ ಅಂತ ಹೇಳಿ. ಆಮೇಲೆ ನೀನೊಬ್ಬ ಇದು ಏನೋ ಎಲ್ಲ ಎಷ್ಟೊಂದು ಸಿಚುವೇಶನಲ್ಲಿ ಕೇಳ್ತಾರೆ, ಎಂತಕ್ಕೂ ನಿಮ್ಮಮ್ಮ ಬಂದೇ ಇಲ್ಲ ಅಂತ ಹೇಳಿ. ನಮ್ಮಮ್ಮನ ಪ್ರೀತಿ ಏನು ಅನ್ನೋದು ಪ್ಯೂರಾಗಿ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆಸ್ಪತ್ರೆಗೆ ಬಂದು ಅಲ್ಲಿ ನಿಂತ್ಕೊಂಡಿದ್ರೆ ಮಾತ್ರ ನನಗೆ ಅದು ಅರ್ಥ ಆಗಬೇಕು, ಅಥವಾ ಅದೊಂದು ರೀಸನ್ಗೆ ಅಷ್ಟು ಶುದ್ಧವಾದ ಪ್ರೀತಿನ ತಳ್ಳೋ ಅಷ್ಟು ಮುಟ್ಟಾಳಿ. ಸೊ ಹಾಗಾಗಿ ಕೆಲವೊಂದನ್ನು ಬಿಟ್ಕೊಡ್ಬೇಕಾಗತ್ತೆ. ಕೆಲವೊಂದು ಅರ್ಥ ಆಗುತ್ತಲ್ವ ಎಲ್ಲರಿಗೂ, ಯಾರು ನಮ್ಮನ್ನು ಪ್ರೀತಿಸ್ತಾರೆ, ಯಾರು ನಮ್ಮನ್ನು ದ್ವೇಷಿಸ್ತಾರೆ, ಯಾವ ಸಿಚುವೇಶನಲ್ಲಿ ಅಂತ. ಸೊ ಹಾಗಾಗಿ ಮತ್ತೆ ಇನ್ನೊಂದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತು ನಾನು ಏನಿಲ್ಲಿದ್ದೀನಿ ಅದೆಲ್ಲ ನಿಮ್ಮಿಂದ ನಂದೊಂದು ಜೀವನನ ಕಟ್ಕೊಂಡಿದ್ದೀನಿ. ಅದನ್ನು ನಾನು ಯಾವತ್ತೂ ಹೇಳಿದ್ದೀನಿ, ನಿಮಗೆ ಚಿರಋಣಿಯಾಗಿರ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ. ಈ ಗಣೇಶನ ಹಬ್ಬದಲ್ಲಿ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ, ನನಗೊಂದು ಜೀವನ ಕಟ್ಕೊಟ್ಟಿರೋ ನನ್ನೆಲ್ಲ ವ್ಯೂವರ್ಸ್ಗೂ ಕೂಡ ನಿನ್ನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.